ರಾಯಚೂರಿಂದ ಕುಂದಾಪುರಕ್ಕೆ ಬಂದಿದ್ದೀರಿ ಎಜುಕೇಶನ್ಗೋಸ್ಕರ. ನಾನೀಗ ಕೇಳ್ತಾ ಇರುವ ಕ್ವಶನ್ ಈ ಕುಂದಾಪುರದ ಹತ್ರದಲ್ಲಿರುವ ಕೋಟ ಅಂತ ಗ್ರಾಮದ್ದು. ಸೊ ಇಲ್ಲಿ ಒಂದು ಕವಿ ಇದ್ದಿದ್ರು, ಅವರು ಫೇಮಸ್ ಆಗಿ ಕೂಡ ಇದ್ದಿದ್ರು. ಅವ್ರ ಬಗ್ಗೆ ಗೊತ್ತಾ? ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ? ಗೊತ್ತು. ಯಾರು? ಶಿವರಾಮ್ ಕಾರಂತ್. ಓಕೆ, ಕೋಟ ಶಿವರಾಮ್ ಕಾರಂತ್ರ ಬಗ್ಗೆ. ಸೊ ನಿಮ್ಮ ಕ್ವಶನ್ ಅವರ ಮೇಲ್ಗಡೆನೆ ಇರುತ್ತೆ. ಇವಾಗ ಕ್ವಶನ್ ಬಂದ್ಬಿಟ್ಟು, ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದ್ದು. ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಹರೀಶ್ ಕಾಂಚನ್. ನಾನಿವತ್ತಿರುವಂತಹದ್ದು ಕುಂದಾಪುರದಲ್ಲಿರುವಂಥ ಪ್ರತಿಷ್ಠಿತ PU ಕಾಲೇಜ್ ಅಂತ ಹೇಳಿದರೆ ಗುರುಕುಲ PU ಕಾಲೇಜ್ನಲ್ಲಿ ನಾನಿದ್ದೇನೆ. ಕನ್ನಡ ರಾಜ್ಯೋತ್ಸವದ ಅವಸರದಲ್ಲಿ ಇಲ್ಲಿನ PU ವಿದ್ಯಾರ್ಥಿಗಳಿಗೆ ಕೆಲವೊಂದು ಅಂತ ಹೇಳಿದರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ನಾಲೆಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಕಂಟೆಂಟ್ನ ನಾನು ನಿಮಗೆ ಕೊಡ್ಲಿಕ್ಕಿದ್ದೇನೆ. PU ವಿದ್ಯಾರ್ಥಿಗಳ ಜೊತೆ ನಾನು ಇಂಟ್ರಾಕ್ಷನ್ ಮಾಡ್ತಾ ಇದ್ದೀನಿ ಕನ್ನಡದ ಹಾಗೆ ಕರ್ನಾಟಕ ರಾಜ್ಯದ ಬಗ್ಗೆ. ಬನ್ನಿ, ನಮ್ದು ಗುರುಕುಲ PU ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಹಾಗೆ ಕೂಡ ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಕನ್ನಡದ ಬಗ್ಗೆ ಕೆಲವೊಂದು ಕ್ವಶನ್ನ ಅವರಿಗೆ ಕೇಳೋಣ. ನಿಮ್ಮ ಹೆಸರು? ಶ್ರಾವ್ಯ. ಎಲ್ಲಿಂದ ಬರ್ತಾ ಇರೋದು? ಮಂಗಳೂರಿಂದ ಅಂತ ಹೇಳಿದ್ರೆ ಇಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದೀರಾ. ಸೊ ಹಾಸ್ಟೆಲ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಗುರುಕುಲದಲ್ಲಿ? ಚೆನ್ನಾಗಿದೆ ಹಾಸ್ಟೆಲ್ ಎಲ್ಲ. ಅಂದ್ರೆ ಏನ್ ಫೆಸಿಲಿಟೀಸ್ ಎಲ್ಲ ಕೊಡ್ಬೇಕೆಲ್ಲ ಇದೆ, ಫೆಸಿಲಿಟೀಸ್ ಎಲ್ಲ ಇದೆ. ಏನು ಗರ್ಲ್ಸಿಗೆ ಏನ್ ಬೇಕು ಅದೆಲ್ಲ ಪರ್ಫೆಕ್ಟ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಇಡುವ ಮುಂಚೆ ಮೊದಲು ಯಾವ ಹೆಸರಿನಿಂದ ಕರ್ನಾಟಕವನ್ನ ಕರೆಯಲಾಗ್ತಿತ್ತು? ಮೈಸೂರು. ಕರೆಕ್ಟ್ ಆದ ಆನ್ಸರ್ ಕೊಟ್ಟಿದ್ದೀರಾ. ಸೊ ಇನ್ನೊಂದು ಕ್ವಶನ್ ನಿಮಗೆ, ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಓಕೆ. ಮೂರನೇ ಕ್ವಶನ್ ನಿಮಗೆ, ಕರ್ನಾಟಕ ಏಕೀಕರಣ ಯಾವಾಗ ಆಯಿತು? 1957. ಕರೆಕ್ಟಾ? ಕರೆಕ್ಟ್ ಆಗಿ ಗೊತ್ತಿಲ್ಲ, ಗೆಸ್ ಮಾಡ್ತಾ ಇದ್ದೀರಾ. ಓಕೆ ವೀಕ್ಷಕರೇ, 1957 ಅಂತ ಹೇಳಿದ್ರು. ಕರೆಕ್ಟ್ ಆನ್ಸರ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಕೃತಿಶ್ರೀ ಅಂತ. ಕೃತಿಶ್ರೀ. ಯಾವ ಊರಿಂದ? ಬೆಂಗಳೂರು. ಬೆಂಗಳೂರಿಂದ ಕುಂದಾಪುರ. ಹೇಗೆ? ಅದು ವಾತಾವರಣ ವ್ಯತ್ಯಾಸ ಇರ್ಲಿ ಸ್ವಲ್ಪ. ಓಕೆ, ನೀವೀಗ ಇಲ್ಲಿ ಅಡ್ಜಸ್ಟ್ ಆಗಿದ್ದೀರಾ, ಹಾಸ್ಟೆಲ್ ಅಲ್ಲಿ ಇದ್ದೀರಿ. ಸೊ ಹೇಗೆ ಅನಿಸುತ್ತೆ ಹಾಸ್ಟೆಲ್ ಫೆಸಿಲಿಟಿ ಗುರುಕುಲದಲ್ಲಿ? ಹಾಸ್ಟೆಲ್ ಚೆನ್ನಾಗಿದೆ, ಇಲ್ಲಿ ವಾತಾವರಣ ನಮಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಅದು ಬೆಂಗಳೂರಿಂದ ಬಂದು ಇಲ್ಲಿ ತುಂಬಾ ಅನುಕೂಲ ಇದೆ. ಓಕೆ, ಸರಿ. ಸೊ ಇವಾಗ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಹತ್ತಿರದಲ್ಲಿ ನಾನಿವಾಗ ನಿಮಗೆ ಕೆಲವೊಂದು ಕನ್ನಡದ ಬಗ್ಗೆ ಹಾಗೆ ಕರ್ನಾಟಕ ರಾಜ್ಯದ ಬಗ್ಗೆ ಕ್ವಶನ್ನ ಕೇಳ್ತಾ ಇದ್ದೀನಿ. ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ನಿಮ್ಮ ಮೊದಲ ಕ್ವಶನ್ನು, ಕರ್ನಾಟಕದಲ್ಲಿ ಕವಿಗಳು ಏನಿದ್ದಾರೆ ಅವರಿಗೆ ರಾಷ್ಟ್ರ ಕವಿ ಅಂತ ಪುರಸ್ಕೃತರಾದವರು ಕೂಡ ಇದ್ದಾರೆ. ಸೊ ಅದರಲ್ಲಿ ಒಂದು 2-3 ನೇಮು, ಮೂರೇ ಇರೋದು. ಅದರಲ್ಲಿ ಯಾವ್ದಾದ್ರು ನೇಮ್ ನಿಮ್ಗೆ ನೆನಪಿದ್ರೆ? ಒಂದು ಕುವೆಂಪು, GS ಶಿವರುದ್ರ. ಸೊ 2 ಕವಿಗಳನ್ನ ಹೇಳಿದ್ದೀರಾ. ವೆರಿ ಗುಡ್. ಕೃತಿಶ್ರೀ, ನಿಮ್ಮ ಎರಡನೇ ಕ್ವಶನ್ ಹೀಗಿದೆ, ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? 9 ಜನ. 9? ಕರೆಕ್ಟಾ? 8 ಅಲ್ವಾ? ಒಂದು ಮಿನಿಮಮ್ 5 ಜನ ಸಾಹಿತಿಗಳನ್ನ ನೇಮ್ ಮಾಡ್ಬೋದಾ ನಿಮ್ಗೆ ಗೊತ್ತಿರುವಷ್ಟು? ಕುವೆಂಪು, ಒಂದು ದ.ರಾ. ಬೇಂದ್ರೆ, GS ಶಿವರುದ್ರಪ್ಪ, ಕಾರಂತರು, VK ಗೋಕಾಕ್. ವೆರಿ ಗುಡ್. ಸರಿ, ಕೃತಿಶ್ರೀ ಅವರು ಇವಾಗ 5 ಜನ ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ಡೀಟೇಲ್ ನ ಕೊಟ್ಟಿದ್ದಾರೆ. ಉಳಿದಿರೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಹೆಸರು? ಶಶಿಧರ್. ನೀವೆಲ್ಲಿಂದ? ರಾಯಚೂರಿಂದ ಕುಂದಾಪುರ. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಸೊ ಹಾಸ್ಟೆಲ್ ಬಗ್ಗೆ, ಬಾಯ್ಸ್ ಹಾಸ್ಟೆಲ್ ಬಗ್ಗೆ ಎಲ್ಲ ಕೂಡ ಚೆನ್ನಾಗಿದೆ ಗುರುಕುಲದಲ್ಲಿ. ಓಕೆ, ನಿಮ್ಮ ಮೊದಲ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಕರೆಕ್ಟಾ? ಗೊತ್ತಿತ್ತಾ ನಿಮ್ಗೆ ಇದು ಮೊದಲು? ಕೇಳಿದ ನೆನಪಿದೆ. ನಿಮ್ಮ ಮುಂದಿನ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ, ನೀವು ರಾಯಚೂರಿಂದ ಕುಂದಾಪುರಕ್ಕೆ ಬಂದಿದ್ದೀರಿ ಎಜುಕೇಶನ್ಗೋಸ್ಕರ. ನಾನೀಗ ಕೇಳ್ತಾ ಇರುವ ಕ್ವಶನ್ ಈ ಕುಂದಾಪುರದ ಹತ್ರದಲ್ಲಿರುವ ಕೋಟ ಅಂತ ಗ್ರಾಮದ್ದು. ಸೊ ಇಲ್ಲಿ ಒಂದು ಕವಿ ಇದ್ದಿದ್ರು, ಅವರು ಫೇಮಸ್ ಆಗಿ ಕೂಡ ಇದ್ದಿದ್ರು. ಅವ್ರ ಬಗ್ಗೆ ಗೊತ್ತಾ? ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ? ಯಾರು? ಶಿವರಾಮ್ ಕಾರಂತ್. ಓಕೆ, ಕೋಟ ಶಿವರಾಮ್ ಕಾರಂತ್ರ ಬಗ್ಗೆ. ಸೊ ನಿಮ್ಮ ಕ್ವಶನ್ನು ಅವರ ಮೇಲ್ಗಡೆನೆ ಇರುತ್ತೆ. ಇವಾಗ ಕ್ವಶನ್ ಬಂದ್ಬಿಟ್ಟು, ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದ್ದು. ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ಮೂಕಜ್ಜಿಯ ಕನಸುಗಳು.
ಮೂಕಜ್ಜಿಯ ಕನಸುಗಳು, ವೆರಿ ಗುಡ್. ಸೊ ಶಶಿ, ನೀವು ಇವಾಗ ಕೋಟದಲ್ಲಿರುವ ಕಾರಂತ ಥೀಮ್ ಪಾರ್ಕ್ಗೆ ವಿಸಿಟ್ ಮಾಡಿದ್ರಾ? ಇನ್ನು ವಿಸಿಟ್ ಮಾಡಿಲ್ಲ. ಅದ್ರ ಬಗ್ಗೆ ಗೊತ್ತಾ ನಿಮಗೆ? ಕೇಳಿದೆ. ಕೇಳಿದ್ದೀರಾ? ಓಕೆ, ನಾನು ನಿಮ್ಮ ಟೀಚರ್ಸ್ ಜೊತೆ ಮಾತಾಡ್ತೀನಿ, ನಿಮ್ಮನ್ನ ಒಂದ್ಸಾರಿ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಕೃತಿಗಳ ಬಗ್ಗೆ ತುಂಬಾ ವಿಶ್ಲೇಷಣೆ ಮಾಡಿರುವಂಥದ್ದು, ಹಾಗೆ ಕೂಡ ಆ ಕೃತಿಗಳ ಪರಿಚಯ ನಿಮ್ಗಾಗ್ಲಿ ಅನ್ನೋ ರೀಸನ್ಗೆ ನಾನು ಹೇಳ್ತಾ ಇರುವಂಥದ್ದು. ನಾನು ನಿಮ್ಮ ಟೀಚರ್ಸ್ ಜೊತೆ ಮಾತಾಡ್ತೀನಿ. ಶಶಿಧರ್, ನಿಮ್ಮ ಮುಂದಿನ ಕ್ವಶನ್ ಬಂದ್ಬಿಟ್ಟು, ಕರ್ನಾಟಕದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅದು ಎಲ್ಲಿದೆ? ಅದು ಶಿವನ ಸಮುದ್ರ. ಶಿವನ ಸಮುದ್ರ, ಕರೆಕ್ಟಾ? ಕರೆಕ್ಟ್. ಹೇಗೆ ಗೊತ್ತು? 10th ಅಲ್ಲಿ ಓದಿದ್ದು. 10th ಅಲ್ಲಿ ಓದಿದ್ದೀರಾ? ಕರೆಕ್ಟ್. ನಮಸ್ತೆ, ಹಲೋ, ನಿಮ್ಮ ಹೆಸರು? ತೇಜಸ್ವಿನಿ ಅಂತ. ತೇಜಸ್ವಿನಿ, ಯಾವ ಊರಿಂದ? ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು. ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಿಂದ. ಸೊ ಕುಂದಾಪುರ ಹೇಗೆ? ಎಜುಕೇಶನ್ಗೆ ಅಂತ ನಮ್ಮ ಪಪ್ಪ ಅಮ್ಮಂಗೆ ಮೊದಲೇ ಆಸೆ ಇತ್ತು, ನಾವು ಗುರುಕುಲದಲ್ಲೇ ಕಲ್ತಿದ್ದು, ಸೊ ಗುರುಕುಲದಲ್ಲೇ ಕಂಟಿನ್ಯೂ ಆಗಲಿ ಅಂತ. ಅಂದ್ರೆ ನೀವು 10th ವರೆಗೂ ಕೂಡ ಇಲ್ಲೇ ಓದಿರೋದಾ? ಅಲ್ಲ, ನಮ್ದು ಹೊನ್ನಾವರದಲ್ಲಿ ಬೇರೆ ಗುರುಕುಲ ಉಂಟು, ಸೊ ನೇಮ್ ಸೇಮ್ ಉಂಟಲ್ವಾ, ಮತ್ತೆ ಒಂದೇ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದು. ಓಕೆ, ನೇಮ್ ಸೇಮ್ ಇತ್ತು. ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ನೀವು ಗುರುಕುಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಿ ಇಲ್ಲಿ, ಕರೆಕ್ಟ್ ಅಲ್ವಾ? ಆ ಎಜುಕೇಶನ್ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಸಿಗ್ತಾ ಇದೆಯಾ? ನಿಜವಾಗ್ಲೂ ಸಿಗ್ತಾ ಉಂಟು. ಆಸ್ ಅ ನೀಟ್ ಸ್ಟೂಡೆಂಟ್ ಆಗಿ ನನಗೆ ಬೆಳಿಗ್ಗೆ 7 ಗಂಟೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆ ತನಕ ನಡೆಯುತ್ತೆ. ಅದಾದಮೇಲೆ 1 hour ಬ್ರೇಕ್ ಆದಮೇಲೆ ಮತ್ತೆ ಆಸ್ ಅ 6 o'clockಗೆ ಸಂಜೆ 6 o'clockಯಿಂದ 8 o'clock ತನಕ ಮತ್ತೆ ನಡೆಯುತ್ತೆ ಕ್ಲಾಸಸ್ಗಳು. ಆಮೇಲೆ ಊಟದ ಬ್ರೇಕ್ ಆದಮೇಲೆ ಮತ್ತೆ ಆಸ್ ಹಾಸ್ಟೆಲಲ್ಲಿ ನಡೆಯುತ್ತೆ ನಮ್ಮದು ಸ್ಟಡಿ ಅವರ್ಸ್ ಅಂತ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಿ, ಆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇಲ್ಲಿ ಮೀಟ್ ಆಗ್ತಾ ಇದೆ ಅಂತ? ಆಗ್ತಾ ಇದೆ, ಇನ್ನೂ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ನಿಮ್ಮ ಆಂಬಿಷನ್ ಏನಿದೆ? ನನಗೆ ಪೈಲಟ್ ಆಗಬೇಕು ಅಂತ, ಬಟ್ ನಾನು ತಗೊಂಡಿದ್ದು ನೀಟ್, ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ, ಸೊ ಅದೊಂದು ಕ್ಲಾರಿಟಿ ನಿಮ್ಗೆ ಇವಾಗಲೇ ಇರಬೇಕು ಅಂತ ಹೇಳ್ತಾ ನಾವು ಇವಾಗ ಕ್ವಶನ್ ಬಂದ್ಬಿಟ್ಟು, ಕನ್ನಡದ ಮೊದಲ ಕಾವ್ಯ ಯಾವುದು? ಕವಿರಾಜ ಮಾರ್ಗ. ಗೊತ್ತಾ ನಿಮ್ಗೆ ಇದ್ರ ಬಗ್ಗೆ? ಸೊ ಹೇಗೆ ನೀವು ಇಷ್ಟು ಪಕ್ಕ ಆನ್ಸರ್ ಮಾಡಿದ್ರಿ? ಬುಕ್ಸ್ಗಳನ್ನ ಓದಿದ್ರೆ ಗೊತ್ತಾಗುತ್ತಲ್ವಾ? ಓದಿದ್ದೀರಿ. ಓಕೆ, ಕರೆಕ್ಟ್. ಓಕೆ, ನಿಮ್ಮ ಎರಡನೇ ಕ್ವಶನ್ನು, ಸೊ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸೊ ವರನಟ ರಾಜ್ಕುಮಾರ್ ಬಗ್ಗೆ ಕೇಳಿದಿರಿ? ಮೂವಿನ ನೋಡ್ತಾ ಇದ್ದೀರಿ ಅವರದ್ದು? ನೋಡ್ತೇನೆ. ಓಕೆ, ಸೊ ನಿಮ್ಗೆ ಇವಾಗ ಇರುವಂತ ಕ್ವಶನ್, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಯಾವುದು? ಬೇಡರ ಕಣ್ಣಪ್ಪ. ಚಿತ್ರ ನೋಡಿದ್ದೀರಾ? ಇನ್ನು ನೋಡಿಲ್ಲ, ಆದ್ರೆ ಕೇಳಿದ್ದೇನೆ. ಓಕೆ, ನೋಡಿ, ಆ ಚಿತ್ರ ತುಂಬಾ ಚೆನ್ನಾಗಿದೆ. ಸೊ ಕನ್ನಡದ ಬಗ್ಗೆ ರಾಜ್ಕುಮಾರ್ ಕೊಟ್ಟಂತ ಕನ್ನಡ ಚಿತ್ರರಂಗಕ್ಕೆ ಇರ್ಬಹುದು, ಭಾಷೆಗೆ ಇರ್ಬಹುದು, ಅವರೊಂದು ರತ್ನನೇ ಅಂತ ಹೇಳ್ಬಹುದು ಆ ಮೂವಿನ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಅಂತ ಹೇಳಿದ್ರೆ ಕರುನಾಡ ನಾಡ ಹಬ್ಬ ಯಾವುದು? ದಸರಾ. ಓಕೆ, ದಸರಾದ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು ಹಾಗಾದ್ರೆ. ಹೌದು. ಓಕೆ, ಮುಂದಿನ ಕ್ವಶನ್ ಬಂದ್ಬಿಟ್ಟು, ಈ ಸಾರಿ ನಾಡ ಹಬ್ಬ ದಸರಾದಲ್ಲಿ ಅಂಬಾರಿಯನ್ನು ಹೊತ್ತಿರುವ ಆನೆಯ ಹೆಸರು ಹೇಳ್ಬೋದಾ? ಅಭಿಮನ್ಯು. ದಟ್ಸ್ ಗ್ರೇಟ್. ಓಕೆ, ತೇಜಸ್ವಿನಿ, ನಿಮ್ ಕಡೆಯಿಂದ ಆಡಿಯನ್ಸ್ಗೆ ಏನಾದ್ರೂ ಒಂದು ಕನ್ನಡದ ಬಗ್ಗೆ ಕ್ವಶನ್ ಕೇಳೋದಾದ್ರೆ ಕೇಳ್ತೀರಾ? ಕೇಳ್ತೇನೆ. ಕರ್ನಾಟಕದ ಮೊದಲ ಬಣ್ಣದ ಚಿತ್ರ ಯಾವುದು? ಓಕೆ, ತೇಜಸ್ವಿನಿ ಅವರು ಒಂದು ಕ್ವಶನ್ ನಿಮ್ಗೆ ಇಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ, ಕನ್ನಡದ ಮೊದಲ ಬಣ್ಣದ ಚಿತ್ರ ಯಾವುದು? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸುವಲ್ಲಿ ನೀವು ಪ್ರಯತ್ನ ಪಡ್ತೀರಿ ಅನ್ನೋದಾದ್ರೆ, ಸೊ ಗುರುಕುಲ ಅನ್ನುವಂಥದ್ದು ಒಂದು ಬೆಸ್ಟ್ ಕಾಲೇಜು ಅಥವಾ ಸ್ಕೂಲ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ಮುಂದಿನ ಶೈಕ್ಷಣಿಕ ವರ್ಷದ ದಾಖಲಾತಿ ಅನ್ನೋದು ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಾಖಲಾತಿಗಾಗಿ ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.